ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮುಂದಿನ ಪ್ರಶ್ನೆ ವ್ಯವಹಾರ ಅರ್ಥ ಮತ್ತು ಪ್ರಾಮುಖ್ಯತೆ ಎನ್ನುವಂತಹ ಚಾಪ್ಟರ್ ಇಂದ ವ್ಯಾಪಾರ ಎಂದರೇನು, ಎರಡು ವಿಧವನ್ನ ತಿಳಿಸಿ ಅಂತ ಕೇಳಿದ್ದಾರೆ. ಓಕೆ, ಸೊ ವ್ಯಾಪಾರ ಎಂದರೇನು? ವ್ಯಾಪಾರ ಎಂದರೆ ಸರಕುಗಳನ್ನು ಕೊಳ್ಳುವುದು ಮತ್ತು ಗ್ರಾಹಕರಿಗೆ ಮಾರುವುದನ್ನ ನಾವು ವ್ಯಾಪಾರ ಅಂತ ಕರಿತೀವಿ. ಓಕೆನಾ? ಸೊ ವ್ಯಾಪಾರ ಅಂತಂದ್ರೇನು? ಇದು ವಾಣಿಜ್ಯದ ಒಂದು ಭಾಗವಾಗಿದೆ. ಸರಕುಗಳನ್ನು ಕೊಳ್ಳುವುದು ಮತ್ತು ಮಾರುವುದನ್ನ ನಾವು ವ್ಯಾಪಾರ ಅಂತ ಕರಿತೀವಿ. ಸೊ ಇದರಲ್ಲಿ ಎರಡು ಪ್ರಕಾರ, ದೇಶೀಯ ವ್ಯಾಪಾರ ಮತ್ತು ವಿದೇಶಿ ವ್ಯಾಪಾರ. ದೇಶೀಯ ವ್ಯಾಪಾರ ಅಂತಂದ್ರೆ ಆಂತರಿಕ ವ್ಯಾಪಾರ. ಸೊ ದೇಶದ ಒಳಗೆ ನಡೆಯುವಂತಹ ವ್ಯಾಪಾರವನ್ನ ನಾವು ದೇಶೀಯ ವ್ಯಾಪಾರ ಅಂತ ಹೇಳ್ತೀವಿ. ಅದೇ ರೀತಿ ಅಂತಾರಾಷ್ಟ್ರೀಯ ವ್ಯಾಪಾರ ಅಂತಂದ್ರೇನು? ದೇಶಗಳ ನಡುವೆ ನಡೆಯುವಂತಹ ವ್ಯಾಪಾರ. ಎರಡು ಅಥವಾ ಹೆಚ್ಚು ದೇಶಗಳ ನಡುವೆ ನಡೆಯುವಂತ ವ್ಯಾಪಾರವನ್ನ ಅಂತಾರಾಷ್ಟ್ರೀಯ ವ್ಯಾಪಾರ ಅಂತ ಕರಿತೀವಿ ಮಕ್ಕಳು. ಓಕೆ, ಸೊ ಹಾಗೆ ದೇಶೀಯ ವ್ಯಾಪಾರದಲ್ಲಿ ನಿಮ್ಗೆ ಎರಡು ರೀತಿ, ಸಗಟು ವ್ಯಾಪಾರ ಮತ್ತು ಚಿಲ್ಲರೆ ವ್ಯಾಪಾರ. ಓಕೆ, ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ನಿಮಗೆ ಮೂರು ರೀತಿ ಇದೆ. ಯಾವ್ಯಾವುದು? ಅದು ಆಮದು, ಬೇರೆ ದೇಶದಿಂದ ವಸ್ತುಗಳನ್ನ ಕೊಳ್ಳುವುದು, ರಫ್ತು, ಇನ್ನೊಂದು ದೇಶಕ್ಕೆ ವಸ್ತುವನ್ನ ಮಾರಾಟ ಮಾಡುವಂಥದ್ದು. ಪುನರ್ ರಫ್ತು ಅಂತಂದ್ರೆ ಒಂದು ದೇಶದಿಂದ ವಸ್ತುವನ್ನ ಕೊಂಡು ಇನ್ನೊಂದು ದೇಶಕ್ಕೆ ಮಾರಾಟ ಮಾಡುವುದು ಪುನರ್ ರಫ್ತು. ಈ ರೀತಿಯಾಗಿ ಬೇರೆ ಬೇರೆ ಪ್ರಕಾರದ ವ್ಯಾಪಾರಗಳಿವೆ. ಮುಖ್ಯವಾಗಿ ಎರಡು ಪ್ರಕಾರ, ದೇಶೀಯ ಮತ್ತು ಅಂತಾರಾಷ್ಟ್ರೀಯ. ದೇಶೀಯ ವ್ಯಾಪಾರದಲ್ಲಿ ಸಗಟು ವ್ಯಾಪಾರ ಮತ್ತು ಚಿಲ್ಲರೆ ವ್ಯಾಪಾರ, ಅದರಲ್ಲೂ ಕೂಡ ನಿಮಗೆ ಬೇರೆ ಬೇರೆ ವಿಧಗಳಿವೆ. ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಮೂರು ವಿಧ. ಯಾವುದು? ಆಮದು, ರಫ್ತು ಮತ್ತು ಪುನರ್ ರಫ್ತು. ಓಕೆ, ಥ್ಯಾಂಕ್ ಯು.